ಸರ್ ನಿಮ್ಮ ಹೆಸರು? ಮೇಡಮ್ ನಾಗೇಶ್ ಅಂತ. ಕೋಲಾರದಲ್ಲಿ ಯಾರು ಗೆಲ್ಲಬೇಕು? ಮಲ್ಲೇಶ್ ಬಾಬು ಮೇಡಮ್. ಯಾಕೆ? ನರೇಂದ್ರ ಮೋದಿಯಿಂದ. ಕೆ.ವಿ. ಗೌತಮ್ ಬೇಡ ಮೇಡಮ್. ಎತ್ತಿನ ಹೊಳೆ ನೀರು ಸಿಕ್ಕಿಲ್ಲ, ಯಾರು ಕಾರಣ ಅದಕ್ಕೆ? ಕಾಂಗ್ರೆಸ್ ಕಾರಣ ಮೇಡಮ್. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಅಭಿವೃದ್ಧಿ ಹೆಸರೇ ಮೇಡಮ್, ಬಟ್ ಅದು ಮೋದಿ ಮಾಡಿದ್ದಾರೆ. ಮೋದಿ ಯಾಕೆ ಪ್ರಧಾನಿ ಆಗ್ಬೇಕು ಮತ್ತೆ? ಇವಾಗ ವಿಶ್ವಗುರು ಅಂತಾರೆ, ಮೋದಿ ಒಬ್ಬರೇ ಅಲ್ವ ಮೇಡಮ್ ಇರೋದು, ಅದರಿಂದ ಪ್ರಧಾನಿ ಆಗ್ಬೇಕು ಮೇಡಮ್. ರಾಮ ಮಂದಿರ ಕಟ್ಟಿದ್ದೇ ಮೋದಿ ಸಾಧನೆನಾ? ರಾಮ ಮಂದಿರ ಇವರೇ ಕಟ್ಬೋದಾಗಿತ್ತಲ್ಲ, ಕಟ್ಟಿಲ್ವಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಬಿಜೆಪಿ ಮೇಡಮ್. ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ? ಬೇಕಾಗಿರೋದು ಗ್ಯಾರಂಟಿ, ಬೇಕಾಗಿರೋದು ಒಂದು ಶಿಕ್ಷಣ ಮತ್ತು ಆರೋಗ್ಯ. ಇವ್ರು ಬಿಟ್ಟಿ ಬಾಗಿಗಳು ಕೊಟ್ಟು ನಾಳೆ ದಿನ ನಾವೇ ತೀರಿಸ್ಬೇಕಲ್ವಾ ಅದನ್ನ. ಮೋದಿ ಗ್ಯಾರಂಟಿನ, ಸಿದ್ದರಾಮಯ್ಯ ಗ್ಯಾರಂಟಿನ? ಮೋದಿ ಗ್ಯಾರಂಟಿ ಮೇಡಮ್. 28ರಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಸೀಟು, ಬಿಜೆಪಿ ಎಷ್ಟು ಗೆಲ್ಲುತ್ತೆ? 0 ಮೇಡಮ್. 28 ಬಿಜೆಪಿನೇ ಗೆಲ್ಲುತ್ತೆ. ಕೇಂದ್ರದಲ್ಲಿ ಬಿಜೆಪಿ ಎಷ್ಟು ಸೀಟ್ ಗೆಲ್ಬಹುದು ಮೇಡಮ್? 400+ ಗೆಲ್ಲುತ್ತೆ ಮೇಡಮ್. ಜೆಡಿಎಸ್ ಬಿಜೆಪಿ ಮೈತ್ರಿ ವರ್ಕೌಟ್ ಆಗುತ್ತಾ? ವರ್ಕೌಟ್ ಆಗಿದೆ ಮೇಡಮ್. ಜಾತಿ ನೋಡಿ ವೋಟ್ ಹಾಕ್ತೀರಾ, ಧರ್ಮ ನೋಡಿ ವೋಟ್ ಹಾಕ್ತೀರಾ? ಧರ್ಮ ನಾಯಕ ಮೇಡಮ್, ಧರ್ಮ ಧರ್ಮ ಧರ್ಮ. ವೋಟ್ ಹಾಕೋಕೆ ದುಡ್ಡು ಗಿಫ್ಟ್ ಕೊಡ್ಲೇಬೇಕಾ? ಏನಕ್ಕೆ ಮೇಡಮ್? ಅಭಿವೃದ್ಧಿ ಒಂದು ಇದ್ರಾಗ ಏನು ಬೇಕಾಗಿಲ್ಲ ಮೇಡಮ್. 5 ವರ್ಷ ಮುನ್ಸ್ವಾಮಿ ಅವ್ರು ಕೆಲಸ ಮಾಡಿದಾರಲ್ಲ, ಎಷ್ಟು ಅಂಕ ಕೊಡ್ತೀರಾ 10ರಲ್ಲಿ? 10 ಕೊಡ್ತೀನಿ ಮೇಡಮ್. ಈಗ ಒಬ್ಬೊಬ್ಬರ ಹೆಸರು ಹೇಳ್ತೀನಿ, ಒಂದೊಂದೇ ಪದದಲ್ಲಿ ಉತ್ತರ ಕೊಡಿ. ನರೇಂದ್ರ ಮೋದಿ? ವಿಶ್ವಗುರು ಮೇಡಮ್. ರಾಹುಲ್ ಗಾಂಧಿ? ಪಪ್ಪು. ಯಡಿಯೂರಪ್ಪ? ಉತ್ತಮ ನಾಯಕ. ಕುಮಾರಸ್ವಾಮಿ? ಅವರು ಉತ್ತಮ ನಾಯಕರೇ. ಸಿದ್ದರಾಮಯ್ಯ? ಮೊದಲ ಬಾರಿ ಇದಾದಾಗ ಉತ್ತಮ ನಾಯಕರೇ ಅವರು, ಬಟ್ ಈಗ 5 ಗ್ಯಾರಂಟಿ ನಮಗೇನು ಅಷ್ಟು ಇದಾಗ್ತಾ ಇಲ್ಲ. ಒಂದೇ ಧರ್ಮದ ವಿರೋಧ ಇದು ಮಾಡೋದು, ಅದರಿಂದ ನಾವೆಲ್ಲ ವಿರುದ್ಧ ಅಷ್ಟೇ. ಡಿ.ಕೆ. ಶಿವಕುಮಾರ್? ಅವರು ಬಂಡೆ ಮೇಡಮ್, ಪುಡಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.